ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆದ ಗ್ರಾಹಕರ ದಿನಾಚರಣೆ ಮತ್ತು ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಎನ್ ಸುಬ್ರಹ್ಮಣ್ಯ ಇಂದು ಚಾಲನೆ ನೀಡಿದರು. ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಪ್ರಶಾಂತ ನಾಗಲಾಪುರ, ಅಪರ ಜಿಲ್ಲಾಧಿಕಾರಿ ಇ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬಳಿಕ ಎನ್ ಸುಬ್ರಹ್ಮಣ್ಯ ಗ್ರಾಹಕರು ಖರೀದಿ ವೇಳೆ ವಂಚನೆಗೆ ಒಳಗಾದರೆ ನ್ಯಾಯ ಪಡೆಯಲು ಯಾವೆಲ್ಲ ಅವಕಾಶಗಳಿವೆ, ಹೇಗೆ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಹೇಳಿದರು. ಮೋಸ ಮಾಡುವುದು ಕೇವಲ ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇರುವಂತಹ ಒಂದು ಸಂದರ್ಭ ಅಲ್ಲ. ಬಹಳ ಹಿಂದಿನಿಂದಲೂ ಸಹ ಈ ಗ್ರಾಹಕರು ಮಾರಾಟಗಾರರಿಂದ ಮೋಸ ಹೋಗೋದು ಸರ್ವೇ ಸಾಮಾನ್ಯ ಆಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಪ್ರಶಾಂತ ನಾಗಲಾಪುರ ವಿಶ್ವಸಂಸ್ಥೆಯು 1948ರ ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆ ಹೆಸರಿನಲ್ಲಿ ಜಾಗತಿಕ ಘೋಷಣೆ ಮಾಡಿತು. ಆ ಮೂಲಕ ಮನುಷ್ಯನ ಹಕ್ಕುಗಳ ಪ್ರತಿಪಾದನೆ ಹಾಗೂ ರಕ್ಷಣೆಗೆ ಕ್ರಮ ವಹಿಸಲಾಯಿತು. ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ತಿಳಿಸಲು ಇಂತಹ ಕಾರ್ಯಕ್ರಮಗಳನ್ನು ಕಾಲಕಾಲಕ್ಕೆ ಆಯೋಜಿಸುತ್ತಾ ಬರಲಾಗಿದೆ ಎಂದು ಹೇಳಿದರು. ಮಾನವ ಹಕ್ಕುಗಳ ದಿನಾಚರಣೆ ಇ ಬಾಲಕೃಷ್ಣ ಕೊಳ್ಳುವವನೇ ಎಚ್ಚರದಿಂದಿರು ಎಂಬ ಮಾತಿನಂತೆ ಗ್ರಾಹಕರು ಆಗಾಗ್ಗೆ ಮೋಸ, ವಂಚನೆ ಎದುರಿಸುತ್ತಿದ್ದಾರೆ. ನೀಡುವ ಬೆಲೆಗೆ ತಕ್ಕಂತೆ ಉತ್ಪನ್ನದ ಗುಣಮಟ್ಟ, ಪ್ರಮಾಣ, ಬಾಳಿಕೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಷ್ಟ್ರೀಯ ಗ್ರಾಹಕರ ನ್ಯಾಯಾಲಯದಿಂದ ವೇದಿಕೆಯಿಂದ ಹಿಡಿದು ರಾಜ್ಯ ಗ್ರಾಹಕರ ವೇದಿಕೆ, ಜಿಲ್ಲಾ ಗ್ರಾಹಕರ ವೇದಿಕೆ, ಅದರ ವ್ಯಾಪ್ತಿ ಏನು, ಅದರ ಅರಿವನ್ನು ನಾವು ಮೂಡಿಸಬೇಕಾಗಿದೆ ಅಷ್ಟೇ. ಬಳಿಕ ದೂರದರ್ಶನದೊಂದಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕ ರಿಯಾಜ್ ಗ್ರಾಹಕರಿಗೆ ಖರೀದಿ ವೇಳೆ ಸಂಭಾವ್ಯ ವಂಚನೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಎಂದರು. ಇಲ್ಲಿ ಸಾಕಷ್ಟು ಸಂಖ್ಯೆಯ ಗ್ರಾಹಕರು ಹಾಜರಾಗಿದ್ದಾರೆ. ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಇವತ್ತು ಕ್ರಿಯೇಟ್ ಮಾಡಿದ್ವಿ. ಎಲ್ಲರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ಗ್ರಾಹಕರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಹಾಯಕ ನಿರ್ದೇಶಕ ಮನೋಜ್ ಕುಮಾರ್ ಯಾವುದೇ ಉತ್ಪನ್ನಗಳನ್ನು ಖರೀದಿಸುವ ಮುನ್ನ ಯಾವೆಲ್ಲ ವಿಷಯಗಳ ಬಗ್ಗೆ ಪರಿಶೀಲಿಸಬೇಕು, ಏನೆಲ್ಲ ಅಂಶಗಳನ್ನು ಖಾತರಿಪಡಿಸಿಕೊಳ್ಳಬೇಕು ಎಂಬುದರ ಕುರಿತಂತೆ ಸಾರ್ವಜನಿಕರಿಗೆ ಅಗತ್ಯ ಅರಿವು ಮೂಡಿಸಲಾಯಿತು ಎಂದು ಹೇಳಿದರು. ಸ್ಟ್ಯಾಂಡರ್ಡ್ ವೇಟ್ಸ್ ಯಾವ ರೀತಿಯಲ್ಲಿ ಇರಬೇಕು, ಇಲಾಖೆಯಿಂದ ಅದರ ಏನು ಮಹತ್ವ ಏನಿದೆ, ಕಾನೂನು ಏನಿದೆ ಎಂಬ ವಿಷಯವನ್ನು ತಿಳಿಸುತ್ತಾ ಇವತ್ತಿನ ಈ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಗ್ರಾಹಕರ ಜಾಗೃತಿ ಕಾರ್ಯಕ್ರಮ ನಡೆಯಿತು.